ಅಲ್ಲ, ಅಷ್ಟೊತ್ತಿ ನಾನು ಹೇಳೇ ಬಂದೀನಿ ಮರತೆ, ತಿಂಗಳ ಕಡಿಮೆ ಕಳಿಸಲ್ಲ, ಅದು ಸ್ವಲ್ಪ ಸುಧಾರಿಸ್ಕೊಂಡ್ಲಿ ಅಂತ. ನೀ ಮಾಡೋದು ಹಾಗೆ ಇದಾದಾಗ ಇಲ್ಲ ಸುಸ್ತಿನ ಕಮ್ಮಿ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಎಂತಕ್ಕಂತ ಈಗ ಅಲ್ಲಿ ತಡೆದೋಗಿದ್ದೆ ಅಂತ ನೋಡೋಣ. ಆ ಹುಡುಗ ಅದನೆಗೊಂಡ ಅವನು ಎಲ್ಲ ಕೆಲಸ ಮಾಡಿಕೊಡ್ತಾನೆ, ಹಾಲು ಗೀಲೆಲ್ಲ ಕರಿತಾನೆ, ಕೊಟ್ಟಿಗೆ ಕೆಲಸ ಮಾಡ್ತಾನೆ. ನಿನ್ನ ಅತ್ತಿಗೊಂದು ಒಳಗೊಂದು ಹಿಟ್ಟು ಇಳಿಸೋಕ್ಕಾಗಲ್ಲ ಮರತೆ. ಅದೇನು ಒಂದು ದಿವ್ಸ ಸಾರು ಮಾಡಿದ್ದು 3 ದಿವ್ಸ ತಿಂತಾರೆ ಏನ, ಎಂತಾರು ಮಾಡ್ಕೊಳ್ಳಿ. ಈಗ ಅಲ್ಲಿ ಹೋಗ್ತೀನಿ ಅಂತೀಯ, ಹೋದರೆ ಯಾ ಕೆಲಸ ಹೌದು ಯಾ ಕೆಲಸ ಅಲ್ಲ. ಸತ್ಯ ಹೌದಾನ? ಏನು ಮಾಡ್ತೀಯ ಅಲ್ಲಿ? ಮತ್ತೆ ಹೋಗಿ ಒಂದು ಕುಂದುವರೆ ಮಾಡ್ಕೊಳಕ ಏನು ಮಾಡೋದು ಮಾರತಿ? ಬಂದೇ ಬಿಡ್ಬೇಕು ಅಂತೇಳಿ ಕಂಡೀಷನ್ ಹಾಕಿದ್ರಾ ನಿನ್ನ ಗಂಡ? ಕಂಡೀಷನ್ ಅಂತ ಅಲ್ಲಮ್ಮ, ಹಂಗೆ ಎಷ್ಟು ದಿವ್ಸ ಇರೋಕ್ಕಾಗ್ತದೆ ಹೇಳು? ಆಮೇಲೆ ಇನ್ನೊಂದು 4-5 ತಿಂಗಳು ಅನ್ನುವಾಗ ಮತ್ತೆ ಬಂದು ಇಲ್ಲೇ ಇರಬೇಕು. ಪೂರ್ತಿ ಬಿಟ್ಟೇ ಹೋದಂಗೆ ಆಗ್ತದಲ್ಲೇ. ಹಂಗಾಗಿ ನಾನು ಯೋಚನೆ ಮಾಡಿದೆ ಹೋಗೋಣ ಅತ್ಲಾಗೆ ಅಂತ. ಈಗೇನು ಸುಸ್ತಿಸ್ತೇನಿಲ್ಲಲ್ಲ, ಗೊತ್ತಿನ ನಂಗೆ ಗೊತ್ತಾಗಲ್ಲ ನಮ್ಮ, ನಾನು ಹಂಗೆ ಭಾಳ ಬಿಗು ಕೆಲಸ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅಂತ ಮಿಕ್ಕಿ ದೊಡ್ಡ ದೊಡ್ಡ ಇದನ್ನೆಲ್ಲ ಎತ್ತಿಳಿಸ್ಬೇಕಂದ್ರೂ ನಾನು ಬರೋಕ್ಕೆ ಹೇಳ್ತೀನಿ. ಅಂತ ಎಷ್ಟು ಒಂದು 3-4 ಜನಕ್ಕೆ ಅಡುಗೆ ಮಾಡ್ಕೊಳಕ್ಕೆ ಎಷ್ಟು ದೊಡ್ಡ ಪಾತ್ರೆ ಎತ್ತಿಳಿಸ್ಬೇಕು ಹೇಳು? ಈಗ ಸದ್ಯಕ್ಕೆ ಯಾವ ಕೆಲಸ ಏನಿಲ್ಲ. ಹಾಗಾಗಿ ಆ ಗುಂಡು ಪಾಪ ಅವನಿಗೆ ಊಟ ತಿಂಡಿ ಸರಿ ಆಗಲ್ಲೇ. ನಾನು ಈ ಕಡೆ ಬಂದರೆ ಅರೆ ಹೊಟ್ಟೆನೇ ಉಂಡ್ಕೊಂಡಿರ್ತಾನೆ. ನಂಗೆ ಅರ್ಧ ಅವನು ನೆನೆಸ್ಕೊಂಡ್ರೆ ಪಾಪ ಅನ್ನಿಸ್ತಾ ಇದೆ. ಏನು ಇಲ್ಲಿ ಹೇಳೋದು ಅಷ್ಟಯ್ಯ, ಅಲ್ಲಿ ಹೋದಕ್ಕೂ ಎಲ್ಲದನ್ನೂ ಬಡ್ಡು ಬಳಿಯೋಕ್ಕೆ ಶುರು ಮಾಡ್ತೀಯ. ಕೆಲಸಕ್ಕೆ ಶುರು ಮಾಡಿದೆ ಅಂದರೆ ನಿನ್ನ ಜೀವನದಲ್ಲಿ ಏನು ಆಗ್ತಾಯಿದೆ ಅಂತಲೇ ನಿಂಗೆ ಗೊತ್ತಾಗಲ್ಲ. ಆ ಥರದಳು ನೀನೊಬ್ಬಳು. ಬಾಕಿ ಅಂತ ಬೇಡ, ಒಂದು ದನಾಗಿ ಹೊಟ್ಟೆಗೆ ಬೇಕಾಗಿದ್ದು ಬೇಸಿಗೆ ತಿನ್ನೋಕ್ಕೂ ಆಗದೆ ಇದ್ದರೆ ನನ್ನ ಹಣೆ ಬರೋಕ್ಕೆ ನೋಡೋಲ್ಲಿಂದ ಕರ್ಕೊಬಂದೆ. ಬೇಕಾದ್ದೇ ಮಾಡೋಣ ಅಂತ ಆಸೆ ಮಾಡ್ಕೊಂಡು ಮಾಡಿಕ್ಬೇಕು ಅಂತಲೇ ಕರ್ಕೊಬಂದೆ. ಎಲ್ಲಿ ದಿನ ಬೆಳಗಾದರೂ ನಮ್ಮ ಮನೇಲಿ ಇದೇ ಆಯಿತು. ನೆಟ್ಟಗೆ ಒಂದು ಹೊತ್ತು ಕೂತ್ಕೊಂಡು ಉಣ್ಣೋಕ್ಕಾಗಲ್ಲ. ನೋಡೋದು ದಿನಕ್ಕೆ ದಿನ ಹೋತಾನೆ ಅದಾವೆ. ಈಗ ಹೋಗ್ಬೇಕು ಅಂತ ಕೂತೀಯ. ನಾನಾರು ಬರೋಣ ಅಂದರೆ ಏನು ಗತಿ ಸಾಯ್ತಿ? ಬೇಡ ಬೇಡಮ್ಮ, ನೀನು ಬರೋದು ಬೇಡ. ಇಷ್ಟು ದಿವಸ ಅಂತ ಹಂಗೆ ಬಂದಿರೋಕ್ಕಾಗ್ತದೆ ಹೇಳು? ಸ್ವಲ್ಪ ಒಂದು 4-5 ತಿಂಗಳಲ್ಲ, ಆಮೇಲೆ ಮತ್ತೆ ಇಲ್ಲಿಗೆ ಬರ್ತೀನಲ್ಲ ನಾನು. ಆಮೇಲೂ ಅಷ್ಟೇ 6-7 ತಿಂಗಳಿಗೆಲ್ಲ ಬಾ ಅಂತ ನೀನು ಹೇಳಬೇಡ ಮಾತಾ. ನಾನು 8 ತುಂಬಿ 9ಕ್ಕೆ ಬಿದ್ದ ಮೇಲೇ ಬರೋದು. 9ಕ್ಕೆ ತುಂಬಕ್ಕೆ ಇನ್ನೊಂದು 7-8 ದಿನ ಅದೇ ಅನ್ನೋಕ್ಕೆ ಬರ್ತೀನಿ ನಾನು. ಅಲ್ಲಿ ತನಕ ಬರೋಲ್ಲ. ಎಷ್ಟು ಸಾಧ್ಯನೂ ಅಲ್ಲೇ ಇರ್ತೀನಮ್ಮ. ಆಮೇಲೆ ಹೆಂಗೂ ಇಲ್ಲೇ ಇರೋದಾ? ಮೊದಲೇ ಬೇಜವಾಬ್ದಾರಿ ಮನುಷ್ಯರು. ಹಾಗಂತ ಏನಾರನ್ನೆಲ್ಲ ಕಾಲು ಕಾದ್ಕೊಂಡು ಅಲ್ಲೇ ಕೂತ್ಕೋತೀಯೇನೆ? ಯಾರಿಗಾದ್ರೂ ನಿನ್ನ ಮಾವ ಅದಾರೆ, ನೀನು ತಲೆ ಕೆಡ್ಸ್ಕಿಬೇಡ, ನೋಡ್ಕಿತಾರೆ. ಸುಮ್ಮನೆ ಹೇಳಿದ್ರೆ ಸೈಯಲ್ಲ. ಮನೆ ಸಂಸಾರ ಅಂದರೆ ಗನಾಗಿ ಮಾಡ್ತಾರೆ ಅವರು. ಅವರೇ ಹೇಳಿದ್ದು, ನಾನು ನಿನ್ನ ಹತ್ರ ಹೇಳಲ್ಲ ಅಷ್ಟೇ. ಇವ್ರು ಫೋನ್ ಮಾಡಿದ್ದು ಅಂದೆ, ಇವರೆಲ್ಲ ಮಾವರೇ ಫೋನ್ ಮಾಡಿದ್ದು. ಸುಸ್ತೆಲ್ಲ ಕಡಿಮೆ ಆದರೆ ಮನೆ ಕಡೆ ಬಂದಿದ್ರೆ ಆತಿತ್ತು ಮರತಿ, ಮತ್ತೆಲ್ಲ ಒಂಥರ ಇದಾಗ್ತದೇನೋ ಅಂದರು. ಏನೋ ಅಲ್ಲಿ ಸ್ವಲ್ಪ ರಿಸ್ಕ್ ಶುರು ಆಗಿರ್ಬೇಕಮ್ಮ. ಹಾಗಾಗಿ ಸುಮ್ಮನೆ ಕೂತ್ಕ. ನಿನ್ನ ಮಾವೇನು ಬಾಯಿ ಕಡ್ದು ಹಾಕಿಂದಾರನೆ ಎಲ್ಲ ಇದಾಗ ಹೋತದಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ, ಹೆಂಡತಿಗೆ ಮಗಗೆ. ಹಾಗಲ್ಲ ಹೀಗೆ ಅಂತೇಳಿ ಸ್ವಲ್ಪ ಹೆದರ್ಸಿ ಹೇಳಿದ್ರೆ ಎಲ್ಲ ಸರಿ ಆಗ್ತದೆ. ಅದನ್ನು ಮಾಡಲ್ಲ ಅವರು, ಸುಮ್ಮನೆ ಇರ್ತಾರೆ. ಇಲ್ಲಿ ಯಾರು ಆಗಕ್ಕೆ ಸಿಕ್ಕದಾರಿದ್ರೆ ಬಾ ನೀನು ನಿಮ್ಮ ತಲೆ ಮೇಲೆಲ್ಲ ಹೊತ್ಕೊಂಡು ಮಾಡು ಅಂತಾರೆ. ಮನ್ಸಿಗೊಂದು ವಯಸ್ಸು ಹೋಗಿದ್ದೆ ಅಂತಕೇನು, ಮೊದಲಿಂದ ಸ್ವಲ್ಪ ಟೈಟಾಗಿದ್ದಿದ್ರೆ ಈ ಥರ ಆತಿತ್ತಾನು. ಸಂಸಾರ ಅಂದರೆ ಬಂಗಾರ ಮಾಡಿ ಇಟ್ಕೋಬೋದಿತ್ತು. ಅವರು ಏನು ಕಮ್ಮಿ ಇಲ್ಲ. ಒಂದೊಂದು ಟೈಮಮ್ಮ ಎಂತ ಮಾಡೋಕ್ಕಾಗ್ತದೆ. ಇದು ನನಗೆ ಹೇಳಕ್ಕೆ ಮರ್ತೋದ್ವಲ್ಲ, ಪೂರ್ವಿತಿಗೂ ಹೇಳಲ್ಲ ಕಣೆ. ನಿನ್ನೆ ಇವರು ಫೋನ್ ಮಾಡಿದಾಗ ಹೇಳಿದರು, ಪಲ್ಲವಿ ಪ್ರೆಗ್ನೆಂಟ್ ಅಂತೆ. ಭಾಳ ಖುಷಿ ಅಂತೆ ಅನಿಲಣ್ಣಗೆ. ಈ ಸ್ವೀಟು ಹಂಚಲೇನು ಎಲ್ಲ ಕಡೆ ಮಾಡ್ಕೊತಾ ಇದಾರಂತೆ. ಇವರಿಗೂ ನಿನ್ನೆ ಅಲ್ಲಿ ಭೇಟಿಗೆ ಹೋದಾಗ ಹೇಳಿದ್ರಂತೆ ಹಿಂಗೆ ಅಂತ. ಮಾತ್ರ ಅದೃಷ್ಟವಂತೆ ಕಣಮ್ಮ ಪಲ್ಲವಿ. ಅದೃಷ್ಟನೇ ಅವ, ಅದೃಷ್ಟ ಅಲ್ಲದೆ ಅಯ್ಯೋ ಮರತೆ. ದೇವ್ರು ನಡ್ಸ್ಕೊಟ್ಟು ನೀನೊಂದು ಬೇಗ ಇದಾಗಿದ್ದು ಕಾತೆ. ಎಲ್ಲರೂ ನಿನ್ಗಿಂತ ಫಸ್ಟ್ ಅದೇ ಆಗಿದ್ರೆ ನಮ್ಮ ಮನಸ್ಸೇ ಆಗ್ತಿರಲ್ಲ. ಯಾವ ದೊಡ್ಡ ವಯಸ್ಸು ಅವಕ್ಕೆಲ್ಲ ಮದುವೆ ಆಗಿ ಈಗ ಮಕ್ಕಳಾಗಕ್ಕೆ ಬಂದಾಯ್ತು. ಏನು ನಸೀಬು ಚೆನ್ನಾಗಿರ್ಬೇಕು ಬಿಡು.
ನೋಡಿ ಎಲ್ಲ ಹೇಳರು, ಹುಡುಗಿ ಹಂಗಂತೆ ಹಿಂಗಂತೆ ಮದುವೆ ಆದಮೇಲೆ ಅವ್ರಿಗೆ ತೊಂದರೆ ಆಗ್ತದೆ ಅಂತ. ಏನು ಸುದ್ದಿ ಏನಾರು ಹೇಳಿದ್ರ ನಿನ್ನ ಗಂಡ? ಇಲ್ಲಪ್ಪ, ಹೇಳೋಕ್ಕೆ ಅಂತ ಇರ್ತದೆ, ಗನ ಹಾಕಿರ್ತಾರೆ ಅವ್ರದ್ದೆಲ್ಲ ನಸೀಬ್ ಚೆನ್ನಾಗದೆ. ನಮ್ಮ ಹಂಗನು ಹೆಚ್ಚಿನ ಪಕ್ಷ ಇವತ್ತು ನಿನ್ನ ಅಪ್ಪಾಜಿ ಮದುವೆ ಮನೆಗೆ ಹೋಗ್ಯಾರಲ್ಲ, ಅಲ್ಲಿಗೆ ಬಂದರೂ ಬರ್ಬೋದು. ಆದರೂ ಗಂಡಿಗೂ ಸ್ವಲ್ಪ ಕ್ಲೋಜ್ ಅಂತೆ, ಬರ್ತದಪ್ಪ. ಇಲ್ಲಪ್ಪ, ಈ ಪರಿಸ್ಥಿತಿಲಿ ಅಂತ ಬರ್ತದಮ್ಮ, ಪರಿಸ್ಥಿತಿ ಎಂತ ಆಗಿದೆ. ಮತ್ತು ಅದ್ರ ಗಂಡು ಹಾಗೆ ಅದಾನೆ, ಹೇಳ್ದಲ್ಲಿ ಕರ್ಕೊಂಡು ಹೋಗ್ತಾನೆ. ಅತ್ತೆ ಮಾವನು ಹಂಗೆ ಅದಾರೆ, ಬಂಗಾರದಂಗಿದ್ದಾರೆ ಸಿಕ್ಕ್ಯಾರೆ. ಆಗಲಿ ಬಿಡು. ಮಾತ್ರ ಸರಿತಾ, ನೀ ಜಾಗೃತಿ ಇರಬೇಕು. ಈಗಲೇ ಹೇಳಿನಿ, ನಾನೇ ಗೊತ್ತಿದ್ದೆ ಮರತಿ ಆಗಿದ್ದಾಗಲಿ ಅಂತ. ನನ್ನ ಎದೆ ಮೇಲೆ ಹೇರಕ್ಕ ನೀನು ಸಂಸಾರ ಮಕ್ಕಳಿಗಿಂತ ಹೆಚ್ಚು ಏನು ಬಂದಿತ್ತು? ಎಂತಕ್ಕೂ ಇದೊಬ್ಳಾದಿಯಲ್ಲ, ಒಬ್ಳನ್ನೇ ಬಿಟ್ಟು ಬರೋದು ಹೆಂಗೆ? ಕೈಕಾಲು ಬತ್ತಾವ ನನಗೆ. ಅಲ್ಲಿಗೆ ಬಾ ನನ್ನ ಅಂದ್ರೆ ಅಷ್ಟು ಸುಲಭಕ್ಕೆ ಒಪ್ಕೊಂಡು ಬಂದುಬಿಡ್ತದ ಅದು? ಇಲ್ಲಪ್ಪ. ಏನಮ್ಮ ಅಷ್ಟು ಭಾರ ಆಗಿನ ನಿನಗೆ? ಇದೊಬ್ಳದಿಯಲ್ಲ, ಏನು ಮಾಡೋಂಗಿಲ್ಲ ಅಂತೀಯಲ್ಲ. ಬೇಡ ಮಾರತಿ, ನಾನು ಇರಲ್ಲ. ನಾನು ಎಲ್ಲಾದರೂ ಹೋಗ್ತೀನಿ, ನಾನು ಆಫ್ಲೈನ್ ಕೆಲಸನೇ ಮಾಡ್ತೀನಿ, ಎಲ್ಲಾದರೂ ರೂಮ್ ಮಾಡ್ಕೊಂಡು ಇರ್ತೀನಿ. ನನಗೆ ಯಾರೂ ಇಲ್ಲ ಅಂದ್ಕೊತೀನಿ, ಅಲ್ಲಿಗೂ ಹೋಗಲ್ಲ, ಇಲ್ಲೂ ಇರಲ್ಲ. ನನಗೋಸ್ಕರ ನೀವು ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಮಾಡೋ ಕೆಲಸ ಏನು ಬಿಡೋದು ಬೇಡ. ಎಲ್ಲ ಚೆನ್ನಾಗಿದ್ರೆ ಮಾತ್ರ. ಸ್ವಲ್ಪ ಏನಾರಿದೆ ಅಂತಂದರೆ ಮನೆಯೊಳಗೆ ಇಷ್ಟು ಸಂಸಾರ ಮಾಡ್ತೀರಿ, ಹೊರಗಡೆ ಇನ್ನೇನು ಮಾಡ್ಬೋದು? ಈ ಪೂರ್ವಿತಾ, ಹಾಗೆ ಯಾಕೆ ಹೇಳ್ತೀಯೇ? ಆ ಸತಿ ಹಿಂಗೆ ಗೊತ್ತಾದಕ್ಕೂ ಬಂದಿತ್ತಲ್ಲ ನಮ್ಮನೆಗೆ, ಈ ಸತಿನೂ ಹೋಗೋಣ ಅಂದರೆ ಇನ್ನೊಬ್ಬಳನ್ನ ಬಿಟ್ಟು ಹೋಗೋಕ್ಕಾಗ್ತದ? ಹೇಳ. ಅದನ್ನು ಹೇಳಿದ್ದಷ್ಟೇ, ಇರೋ ವಿಷಯ ಹೇಳಿದ್ದು. ಅದರಲ್ಲಿ ಸಸಾರ ಏನು ಬಂತೆ? ಅದು ಹಾಗೆ ಕಣೆ ಅಕ್ಕ, ಅವ್ರವ್ರ ಬುಡಕ್ಕೆ ಬಂದಾಗ ಮಾತ್ರ ಗೊತ್ತಾಗೋದು. ಇದೇ ನಿನ್ನ ಸುದ್ದಿ ಏನಾರು ಹೇಳಿದರೆ, ನಿನ್ನ ಗಂಡನ ಸುದ್ದಿ ಹೇಳಿದರೆ ನೀನು ತಕ್ಷಣ ಹೇಳ್ತಿದ್ದೆ, ನನ್ನ ಸಸಾರ ಮಾಡ್ತೀರಿ ಹಾಗೆ ಹೀಗೆ ಅಂತ. ನಾನು ಹೇಳ್ದಕ್ಕೂ ಇರೋ ವಿಚಾರ ಹೇಳೋದದು. ನಂಗೆ ಗೊತ್ತು ಯಾವಾಗ ಯಾರ್ಯಾರು ಹೆಂಗೆ ಮಾಡ್ತಾರೆ ಅಂತ. ಪೂರ್ವಿತಾ, ಸುಮ್ಮನೆ ಮನೆ ಒಳಗೆ ಒಂದು ಕಳು ತಂದಿಡ್ಬೇಡ ಮಾರತಿ. ಇರೋ ತಲೆ ಬಿಸಿನೇ ಹೆಚ್ಚಾಗಿದೆ. ಅದರ ಗಂಡ ಮಾವ ಮೇಲಿನ ಮೇಲೆ ಫೋನ್ ಮಾಡಿ ನೀ ಬಂದುಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕಳ್ಸೋಕ್ಕೆ ಕೈಕಾಲು ಬರೋಲ್ಲ. ಅಲ್ಲಿ ಹೋತು ಅಂದರೆ ಕೆಲಸ ಮಾಡೋದೊಂದು ಬಿಟ್ಟರೆ ಮತ್ತಿದು ಹೊಟ್ಟೆಗೆ ತಿನ್ನೋಕ್ಕೂ ಇದು ಜ್ಞಾನ ಇರೋಲ್ಲ. ಏನು ಹೆಚ್ಚು ಕಮ್ಮಿ ಮಾಡ್ಕಿತ್ತದ ಅಂತ ಹೇಳಿ ನಂಗೆ ಜೀವದಲ್ಲಿ ಜೀವಿಲ್ಲ. ನನ್ನ ಹೊಟ್ಟೆ ಸಂಕಟ ನಂಗಾಗಿದೆ. ನಿಮ್ಗೆ ಯಾಕೆ ಅರ್ಥ ಆಗಲ್ರಿ ಮರತಿ? ನೀನಿಲ್ಲಿದ್ದೀಯ ಅಂತ ಹೇಳಿದ್ದಲ್ಲ. ಇವು ಪೂರಿತನ ಒಬ್ಬಳನ್ನೇ ಬಿಟ್ಟು ಬರೋಕ್ಕಾಗಲ್ಲ. ಇಲ್ಲಿ ನಾನೇ ಗೊತ್ತಿದ್ದೆ, ಅದರಲ್ಲಿ ಏನು ತಪ್ಪದೆ ನೋಡೋಣ. ಅಳಿಯಲ್ಲ ಮಗಳ ಗಂಡ, ಹಿಂಗೆ ಹೇಳಿದ್ರು ಒಂದೇ, ಹಂಗೆ ಹೇಳಿದ್ರು ಒಂದೇ. ಈಗ ನಾನು ಅಲ್ಲಿಂದ ಬಿಟ್ಟು ಬಂದು ಕೂತಿನಲ್ಲ, ನಿಮಗೆ ಹೊರೆ ಆಗಿನಿ. ಈಗ ಈ ಥರ ಹೇಳ್ತೀರಿ ಇಂಡೈರೆಕ್ಟಾಗಿ, ನಾಳೆಯಿಂದ ಡೈರೆಕ್ಟಾಗಿ ಹೇಳೋಕ್ಕೆ ಶುರು ಮಾಡ್ತೀರಿ. ಇಲ್ಲ ಬಿಡು, ನಾನೇನೇ ಇರಲ್ಲ. ಹೆಚ್ಚಂದರೆ ನಾನು 8-10 ದಿನ ನಾನು ಎಲ್ಲಾದರೂ ಹೊರಗಡೆ ಹೋಗ್ತೀನಿ. ನಾನು ಸುಮ್ಮನೆ ಇರೇ ಸಾಕು. ನಿಧಾನದಿಂದ ಮಾತಾಡಿದಷ್ಟಕ್ಕೂ ಮತ್ತೆ ಇದು ಮಾಡ್ತದೆ. ನಿಂಗೆ ಒಬ್ಳಿಗೆ ಸಹ್ಯ ಮಾತಾಡೋಕ್ಕೆ ಬರೋದ? ಹೋಗ್ತದಂತೆ. ಎಲ್ಲಿಗೆ ಹೋತಿದ್ದೆ? ಎಲ್ಲಿಗೆ ಹೋತೀಯ? ಹಂಗೆ ಹೋಗಲು ಇಲ್ಲಿಗೆ ಅಂತಕ್ಕೆ ಬಂದಿದ್ದೆ? ಮಾತಾಡ್ತಿದ್ರೆ ನಾನು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಏನಾರು ಮಾಡಿ ಸಮಸ್ಯೆಗೊಂದು ಪರಿಹಾರ ಕಂಡುಹಿಡ್ಕೊಳ್ಳೋಣ ಅಂತ ನೋಡಿದ್ರೆ ನಿಂಗೆ ಅದಿಲ್ಲ. ಸಣ್ಣ ಸಣ್ಣ ಮಾತಿಗೆ ಕುಡ್ಕೊಂಡು ಕೂತ್ಕೋತೀಯ. ಆತು ಮಾರತಿ, ಎಲ್ಲ ನನ್ನದೇ ತಪ್ಪು, ನಾನು ಮಾತಾಡೋದೇ ತಪ್ಪು. ಹೋಗಲಿ ಬಿಡು. ಈಗ ಇಬ್ಬರಿಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಪ್ಪಾಜಿ ನಾನು ಇಬ್ಬರೇ ಇದ್ದರೆ ನಾನು ಇರ್ಬೋದು, ಏನು ತೊಂದರೆ ಇಲ್ಲ. ಅಪ್ಪಾಜಿ ಇದ್ದರೆ ಅವರಿಗೂ ಏನಾರು ಅಡುಗೆ ಮಾಡಿ ಹಾಕ್ಕೊಂಡು ನಾನು ಇರ್ತೀನಿ. ನನಗೋಸ್ಕರ ಇಲ್ಲಿ ಅಮ್ಮ ಇರೋದು ಬೇಡ. ಅದು ನಿನ್ನ ಜೊತೆ ಬರಲಿ. ಮತ್ತು ಅಲ್ಲಿಗೆ ಹೋದ್ಮೇಲೆ ನಿನ್ನ ಕೆಲಸ ಎಲ್ಲ ಜಾಸ್ತಿ ಮಾಡೋದು ಅವೆಲ್ಲ ರಗಳೆನೇ ಬೇಡ. ಅಮ್ಮ ನಿನ್ನ ಜೊತೆ ಬರಲಿ, ನಾನು ಅಪ್ಪಾಜಿ ಇಲ್ಲಿರ್ತೀವಿ. ಇದಕ್ಕೂ ಮತ್ತೊಂದೇನು ಸಿಟ್ಟು ಕೊನುಕು ಅಂತ ಏನು ಹೇಳೋದು ಬೇಡ. ನಾನು ನಿಧಾನದಿಂದನೇ ಹೇಳ್ತಿರೋದು ಇದನ್ನು. ಅಕ್ಕ ಹೋಗೋದಾದ್ರೆ ನೀನು ಹೋಗು ನಾಳೆ ಅಕ್ಕನ ಜೊತೆ. ಮತ್ತು ಅದು ಒಬ್ಳನ್ನ ಕಳ್ಸೋದು ಬೇಡ ಅಲ್ಲಿಗೆ, ಅಷ್ಟೇ.